ಈ ಉಜಿರೆ ಬ್ರಹ್ಮಕಲಶೋತ್ಸವದಲ್ಲಿ ಆರೋಗ್ಯ ಸೇವೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಬ್ರಹ್ಮಕಲಶೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಒಂದು ಕಡೆ ಹಗಲು ಹೊತ್ತಲ್ಲಿ ಬಿಸಿಲ ಝಳ ಕೂಡ ಇರುತ್ತೆ, ಆದಷ್ಟು ಬೇಗ ಸುಸ್ತಾಗುತ್ತೆ. ಹಾಗಾಗಿ SDM ಆಸ್ಪತ್ರೆಯಿಂದ ಇಲ್ಲೊಂದು ಶಿಬಿರವನ್ನು ಕೂಡ ಮಾಡಿರುವಂಥ ನೋಡ್ಬೋದು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಭಗವದ್ ಭಕ್ತರಿಗೆ ಆತ್ಮೀಯ ಸ್ವಾಗತ ಅಂತ ಒಂದು ಬೋರ್ಡನ್ನು ಹಾಕಿಬಿಟ್ಟು ಇಲ್ಲಿ ಆರೋಗ್ಯ ಸೇವೆ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಮಾರ್ಚ್ 2ರಿಂದ ಇವತ್ತಿನಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಂಭ ಆಗಿರುವಂಥದ್ದು ಉಜಿರೆ ಜನಾರ್ದನ ದೇವಸ್ಥಾನದಲ್ಲಿ. ಹಾಗಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಬಿಸಿಲ ಹವಾಮಾನಕ್ಕೆ ತುಂಬ ಸುಸ್ತಾಗಿರ್ತಾರೆ ಅಥವಾ ಏನೇ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ತಕ್ಷಣ ಅವರು ಈ ಒಂದು ಕೇಂದ್ರಕ್ಕೆ ಬಂದು ಒಂದು ತುರ್ತು ಚಿಕಿತ್ಸೆಯನ್ನು ಪಡೆಯಬಹುದು. ಜೊತೆಗೆ ಹತ್ತಿರವೇ ಆಸ್ಪತ್ರೆ ಕೂಡ ಇದೆ. ಎಲ್ಲಾದರೂ ತುರ್ತು ಸಂದರ್ಭ ಬಂದಾಗ ಅಲ್ಲಿಗೆ ಆಸ್ಪತ್ರೆಗೆ ರವಾನಿಸುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಈಗ ನೋಡ್ಬೋದು ಪ್ರತಿಯೊಂದು ಸಿಬ್ಬಂದಿಗಳು ಕೂಡ ಬಹಳ ಉತ್ಸುಕದಿಂದ ಇಲ್ಲಿ ಜನ ಸೇವೆ ಮಾಡೋಕ್ಕೋಸ್ಕರ ಸಿದ್ಧರಾಗಿರುವಂಥದ್ದು. SDM ಅವರ ಒಂದು ಆರೋಗ್ಯ ಸೇವೆ ಕೂಡ ಈ ಒಂದು ಕೇಂದ್ರ ಇರುವಂಥದ್ದು. ಸೊ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇದೆ ಸಂಖ್ಯೆಯಲ್ಲಿ ಅವರಿಗೆ ಈ ಒಂದು ಸೇವೆ ಕೂಡ ಕೊಡ್ತಾ ಇದ್ದಾರೆ. ಸಹಜವಾಗಿ ಇಷ್ಟು ಜನಸಂದಣಿ ಸೇರುವಾಗ ಆರೋಗ್ಯದಲ್ಲಿ ಏರ್ಪೇರು ಆಗುವಂಥದ್ದು, ಬಿಸಿಲಿಗೆ ಏನು ಬಸವಳಿದು ಬಂದು ಸ್ಟ್ರೋಕ್ ಆಗುವಂಥದ್ದೆಲ್ಲ ಸಾಮಾನ್ಯ. ಹಾಗಾಗಿ ವೈದ್ಯಕೀಯ ಸೇವೆ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿಯೂ ವಿಶೇಷವಾಗಿ SDM ಆಸ್ಪತ್ರೆಯವರು ವೈದ್ಯಕೀಯ ಸೇವೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿ ಇದ್ದವರು. ಆ ನಿಟ್ಟಿನಲ್ಲಿ ಅವರು ಇಲ್ಲಿ ಒಂದು ಕೌಂಟರನ್ನು ಮಾಡಿ ಭಕ್ತಾದಿಗಳಿಗೆ ಏನು ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂಥದ್ದು ಬಹಳ ದೊಡ್ಡ ಗಮನಾರ್ಹ ವಿಷಯ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಕೌಂಟ್ರಲ್ಲಿ ಬೇರೆ ಬೇರೆ ಆರೋಗ್ಯ ಸೇವೆಯನ್ನು ಆಸ್ಪತ್ರೆಗಳು ಸಂಸ್ಥೆಯಿಂದ ಕೊಡ್ತಾ ಇರುವಂಥದ್ದು. ಈಗ SDM ಕೂಡ ಇಲ್ಲಿ ಒಂದು ಸೇವೆಯನ್ನು ಕೊಡ್ತಾ ಇದ್ದೀರಾ. ಸೊ ಮುಖ್ಯವಾಗಿ ಜನಸೇವೆ ಜನಾರ್ದನ ಸೇವೆ ಅನ್ನುವಂಥದ್ದು ನಿಮ್ಮ ಒಂದು ಧ್ಯೇಯ ಮಾತು. ಇದೀಗ ಈ ಜನಾರ್ದನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೀವು ಆ ಒಂದು ಸೇವೆಯನ್ನು ಮಾಡುವಂಥ ಭಾಗ್ಯ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ. ಜೊತೆಗೆ ಇಲ್ಲಿ ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ, ಒಂಥರ ಪುಣ್ಯ ಅನಿಸ್ತಾ ಇದೆ. ಯಾಕಂದರೆ ಪೂಜೆ ಕಾವಂದರು ಡಾಕ್ಟರ್ ದಿ ವೀರೇಂದ್ರ ಹೆಗ್ಡೆ ಅವರು ಹರ್ಷನ ಇವರು ನಮಗೆ ಆದೇಶ ಕೊಟ್ಟಿದ್ದಂತೆ ನಾವಿಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪು ಇವತ್ತಿಂದ 12ನೇ ತಾರೀಕು ತನಕ ಬೆಳಗ್ಗೆ 8:30ರಿಂದ ರಾತ್ರಿ 11 ತನಕ 2 ಬ್ಯಾಚಸ್ನಲ್ಲಿ ಇಲ್ಲಿ ನಡೆಸ್ತಾ ಇದ್ದೀವಿ. 2 ಡಾಕ್ಟರ್ಸು 3 ಮಂದಿ ನರ್ಸಸ್ಸು ಮತ್ತು ಟೆಕ್ನಿಷಿಯನ್ಸ್ ಇಲ್ಲಿ ರೆಗ್ಯುಲರಾಗಿ ಇರ್ತಾರೆ. ಇಲ್ಲಿಂದ ಜಸ್ಟ್ 2 ನಿಮಿಷ ಇದೆ ನಮ್ಮ ಹಾಸ್ಪಿಟಲ್ಲು ಇಲ್ಲಿಂದ. ಸೊ ಒಂದು ಆ್ಯಂಬುಲೆನ್ಸ್ ಸಹಿತ ನಾವು ಇಲ್ಲೇ ಸ್ಟಾಲ್ ಮುಂದೆ ನಾವು ಇಟ್ಟಿದ್ದೀವಿ. ಒಂದು ಯಾರಿಗೇ ಆಗಲಿ ಏನಾರ ಸ್ವಲ್ಪ ಅನಾನುಕೂಲತೆ ಆದರೆ ಅವರಿಗೆ ಬೇಕಾದ ಎಲ್ಲ ಥರ ಮೆಡಿಸಿನ್ಸ್ ನಮ್ಮ ಕಡೆ ಇದ್ದಾವೆ, ಡಾಕ್ಟರ್ಸು ಇದ್ದಾರೆ ಇಲ್ಲಿ ನೋಡ್ಕೊತ. ಒಂದು ವೇಳೆ ಅವ್ರದ್ದು ಸ್ವಲ್ಪ ಹಾಸ್ಪಿಟಲ್ನಲ್ಲೇ ಚಿಕಿತ್ಸೆ ಆಗಬೇಕು ಅಂತಂದರೆ ಇಮಿಡಿಯೇಟ್ಲಿ ಶಿಫ್ಟ್ ಮ್ಯಾಕ್ಸಿಮಮ್ 2 ಮಿನಿಟ್ಸ್ನಲ್ಲಿ ಇಲ್ಲಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವ್ರಿಗೆ ಬೇಕಾಗಿದ್ದು ಇದು ನೋಡ್ತೀವಿ. ಆದರೆ ಎಂಥ ಒಂದು ವಿಷಯ ಆದರೂ ಇಮಿಡಿಯೇಟ್ಲಿ ನೋಡೋಕ್ಕೆ ಅದಕ್ಕೆ ತಕ್ಕಂಥ ಡಾಕ್ಟರ್ಸ್ನೆಲ್ಲರನ್ನೂ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ಇದು ಒಂದು ಪುಣ್ಯ. ಯಾಕಂದರೆ ಇಡೀ ಊರಿನಲ್ಲಿ ಒಂದು ಸಂಭ್ರಮ ನಡೀತಾ ಇದೆ, ಆದರೆ ಬಿಸಿಲು ಜಾಸ್ತಿ ಇದೆ. ಏನೇ ಒಂದು ಇದು ಆದರೆ ಅದಕ್ಕೆ ಒಂದು ಪರಿಹಾರ ಕೊಡೋಕ್ಕೆ ನಾವು ಇದ್ದೀವಿ ಅಂತ ತಿಳಿಸೋಕ್ಕೆ ಸಂತೋಷಪಡ್ತಾರೆ. ಥ್ಯಾಂಕ್ ಯು. ಇನ್ನೊಂದು SDMನ ಆರೋಗ್ಯ ಕೇಂದ್ರ ಕೂಡ ಇಲ್ಲೊಂದು ಹೈಲೈಟ್ ಆಗಿರುವಂಥದ್ದು. ಬಂದಂತಹ ಎಲ್ಲ ಒಂದು ಭಕ್ತಾದಿಗಳಿಗೆ ಏನಾದರೂ ಒಂದು ತುರ್ತು ಸೇವೆ ಬಂದಾಗ ಇಲ್ಲಿ ಅವರು ರೆಡಿಯಾಗಿದ್ದಾರೆ ಎಲ್ಲ ಸ್ಟಾಫ್ಗಳು. ಸೊ ಈ ಸೇವೆ ಇಂತಹ ಸಂದರ್ಭ ಎಷ್ಟು ಮುಖ್ಯವಾಗಿರುತ್ತೆ ನಮ್ಮಲ್ಲಿ ಬಹಳ ಮುಖ್ಯ. ಯಾಕೆಂದರೆ ಬಿಸಿಲು ನಮ್ಮಲ್ಲಿ ಬಹಳ ಜಾಸ್ತಿ, ಮಳೆಯೂ ಜಾಸ್ತಿ, ಬಿಸಿಲು ವಿಶೇಷವಾಗಿ ಜಾಸ್ತಿ. ಹಾಗಾಗಿ ಭಕ್ತರು ಬರುವಾಗ ಅವರಿಗೆ ಬೇರೆ ಬೇರೆ ಅನಾನುಕೂಲಗಳಾಗುವಂಥದ್ದು ಸಾಮಾನ್ಯ. ಆರೋಗ್ಯ ಸೇವೆ ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ನಮ್ಮ ಡಾಕ್ಟರ್ಸ್ ಎಲ್ಲ ತಯಾರಿದ್ದಾರೆ. ಯಾರಿಗಾದರೂ ಏನಾದರೂ ಸಮಸ್ಯೆ ಬಂದಾಗ ಇಲ್ಲಿ ಬಂದು ಅವರು ಅದನ್ನು ಪರಿಹರಿಸ್ಕೊಳ್ಬೋದು. ಈ ಕೇಂದ್ರ ಕೂಡ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಲಿ. ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಹಾಗಾಗಿ ಎಲ್ಲ ವ್ಯವಸ್ಥೆಗಳೂ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ SDM ಆಸ್ಪತ್ರೆ ಕೂಡ ಆರೋಗ್ಯ ಸೇವೆಗಳಿಗೆ ಮುಂದಾಗಿರುವಂಥದ್ದು. ಇವರ ಸೇವೆ ಯಾವಾಗಲೂ ಕೂಡ ನಂಬರ್ 1 ಸೇವೆ ಇರುವಂಥದ್ದು. ಸೊ ಇವತ್ತು ಇಲ್ಲಿ ಕೂಡ ಒಂದು ಕೇಂದ್ರವನ್ನು ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಮ ಉಜಿರೆಗೆ ಒಂದು ಅರ್ಥದಲ್ಲಿ ದೊಡ್ಡ ಹೆಸರು ಬಂದಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರಣಕ್ಕೆ. 1000 ವರ್ಷದ ಇತಿಹಾಸ ಇರುವಂತಹ ಉಜಿರೆ ದೇವಸ್ಥಾನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರಣಕ್ಕೆ ಇದು ವಿದ್ಯಾಕ್ಷೇತ್ರವಾಗಿ ಬದಲಾವಣೆ ಆಗಿದೆ. ಅದರ ಜೊತೆಗೆ ಪೂಜ್ಯರ ಒಂದು ಅರ್ಥದಲ್ಲಿ ಶ್ರೀ ಕ್ಷೇತ್ರ ಅದು ಅವರ ಧರ್ಮಕ್ಷೇತ್ರ ಆದರೆ, ಧರ್ಮಸ್ಥಳ ಇದು ಅವರ ಕರ್ಮಕ್ಷೇತ್ರ. ಇಲ್ಲಿ ಉಜಿರೆಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ. ಅದರಲ್ಲಿ ಒಂದು ದೊಡ್ಡ ಸೇವೆ ಧರ್ಮಸ್ಥಳದ ಈ ಹಾಸ್ಪಿಟಲ್ ಮತ್ತು ಇಲ್ಲಿ ಆಗುವ ಉಜಿರೆಯಲ್ಲಿ ಆಗುವ ಎಲ್ಲ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಅದು ಶಿಬಿರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಮೂಲಕ
ಜನರ ಆರೋಗ್ಯದ ದೃಷ್ಟಿಯಲ್ಲಿ SDM ಆಸ್ಪತ್ರೆಯ ದೊಡ್ಡ ಕೊಡುಗೆ ಇದೆ. ಬಹುಶಃ ಬೇರೆ ಎಲ್ಲ ಆಸ್ಪತ್ರೆಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಉಚಿತ ಡಯಾಲಿಸಿಸ್ನ ಸೇವೆ ಇವತ್ತಿನ ಕಾಲದ ಬಹಳ ದೊಡ್ಡ ಅಗತ್ಯ. ಅದನ್ನು ಇಲ್ಲಿ ಕಳೆದ 2 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಉಜಿರೆ ಯಾವತ್ತಿದ್ದರೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೃತಜ್ಞವಾಗಿದೆ. ಮತ್ತು ಈ ದೊಡ್ಡ ಉತ್ಸವದ ಸಂಭ್ರಮದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರುವಲ್ಲಿ ಅವರ ಸೇವೆಯ ಅಗತ್ಯ ಅನಿವಾರ್ಯತೆ ಇದೆ. ಬಹಳ ದೊಡ್ಡ ರೀತಿಯಲ್ಲಿ ಅವರು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವಿಷ್ಟು ಉಜಿರೆಯ SDM ಆಸ್ಪತ್ರೆ ಕೊಡುವಂತಹ ಆರೋಗ್ಯ ಸೇವೆಯ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.